ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಭಾನುವಾರ ಜನಿಸಿದವರಿಗೆ ಈ 2 ವಿಶೇಷ ಪವರ್ ಇರುತ್ತವೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭಾನುವಾರ ವಾರದ ಮೊದಲ ದಿನ. ಮುಂದಿನ ವಾರದ ಯೋಜನೆಗಳನ್ನ ಸಿದ್ಧಪಡಿಸೋಕೆ ಹಾಗೂ ವಿಶ್ರಾಂತಿಗಾಗಿ ಭಾನುವಾರವನ್ನ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಈ ದಿನದ ಅಧಿಪತಿ ಸೂರ್ಯ. ಭಾನುವಾರ ಜನಿಸಿದವರು ತಮ್ಮ ಜೀವನದಲ್ಲಿ ಸೂರ್ಯನಂತೆ ಬೆಳಗ್ತಾರೆ. ಇವರು ಯಾವಾಗ್ಲೂ ವಿಭಿನ್ನವಾದದ್ದನ್ನ ಬಯಸ್ತಾರೆ. ಸಣ್ಣ ಸಂಗತಿಗಳಿಗೆ ಎಂದೂ ತೃಪ್ತಿ ಪಟ್ಕೊಳ್ಳೋದಿಲ್ಲ. ಇವರು ಇತರರ ಮಧ್ಯೆ ತಮ್ಮದೇ ಆದ ವರ್ಚಸ್ಸನ್ನ ಕಾಯ್ದುಕೊಳ್ಳೋದಕ್ಕೆ ಬಯಸ್ತಾರೆ. ಭಾನುವಾರ ಜನಿಸಿದವರ ಗುಣ ಸ್ವಭಾವ, ಭವಿಷ್ಯದ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ನಾವೀಗ ತಿಳ್ಕೊಳ್ಳೋಣ ಬನ್ನಿ. ಎಲ್ಲಾ ಗ್ರಹಗಳ ರಾಜ ಸೂರ್ಯ. ಭಾನುವಾರ ಜನಿಸಿದವರ ಮೇಲೆ ಸೂರ್ಯನ ಪ್ರಭಾವವಿದೆ. ಅವರ ಧ್ಯೇಯವಾಕ್ಯ ಏನು ಅಂದ್ರೆ, ಪೂರ್ವ ಅಥವಾ ಪಶ್ಚಿಮ, ನಾವು ಉತ್ತಮರು, ಆದ್ರೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅನ್ನೋದು. ಹೌದು, ಈ ಜನರು ಪೆಟ್ಟಿಗೆಯ ಹೊರಗೆ ಅಂದ್ರೆ ಔಟ್ ಆಫ್ ದಿ ಬಾಕ್ಸ್ ಅಂತಾರಲ್ವಾ, ಹಾಗೆ ಯೋಚಿಸ್ತಾರೆ. ಆದ್ರಿಂದ ಯಾವುದೇ ನಿರ್ಣಾಯಕ ಸಂದರ್ಭಗಳಲ್ಲಿ ನೀವು ಅವರನ್ನ ಸಂಪರ್ಕಿಸಬಹುದು. ಇವರಿಂದ ಖಂಡಿತವಾಗಿ ನೀವು ಉತ್ತಮವಾದ ಸಲಹೆಗಳನ್ನ ಪಡಿತೀರಿ. ಅಲ್ಲದೆ ಅವರು ಪ್ರಭಾವಶಾಲಿ ವ್ಯಕ್ತಿತ್ವ, ಧನಾತ್ಮಕ, ಪ್ರಸಿದ್ಧ, ನಾಯಕತ್ವ, ಕಠಿಣ ಕೆಲಸ ಮತ್ತು ಸ್ವಲ್ಪ ಸೂಕ್ಷ್ಮ ಸ್ವಭಾವವನ್ನ ಹೊಂದಿರುತ್ತಾರೆ. ಇವರು ಅತ್ಯಂತ ಸೃಜನಶೀಲ ವ್ಯಕ್ತಿಗಳು. ಇವರು ಜೀವನದ ಪ್ರತಿಯೊಂದು ಹಂತದಲ್ಲೂ ತಮ್ಮನ್ನು ತಾವು ಮೊದಲ ಸ್ಥಾನದಲ್ಲಿಡೋದಕ್ಕೆ ಬಯಸ್ತಾರೆ. ಇವರು ಧೈರ್ಯಶಾಲಿಗಳು, ಗೌರವಾನ್ವಿತ, ಉದಾತ್ತರು ಹಾಗೂ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳಾಗಿರೋದ್ರಿಂದ ಇವರು ಸಮಾಜಕ್ಕೆ ನಿಜವಾದ ಆಸ್ತಿಯಾಗಿದ್ದಾರೆ. ಈ ವ್ಯಕ್ತಿಗಳು ಸೂರ್ಯನ ವಾರವಾದ ಭಾನುವಾರ ಜನಿಸಿರೋದ್ರಿಂದ ಯಾವಾಗ್ಲೂ ಆಕರ್ಷಣೀಯ ಕೇಂದ್ರವಾಗಿರೋದಕ್ಕೆ ಬಯಸ್ತಾರೆ ಮತ್ತು ತಮ್ಮ ಸುತ್ತಮುತ್ತಲಿನವರನ್ನ ಹಾಗೂ ಸಮಾಜವನ್ನ ಆಳ್ತಾರೆ. ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂತೆ ಇವರು ಕೂಡ ಆತ್ಮೀಯರು, ಮಕ್ಕಳು ಹಾಗೂ ಸಾಕು ಪ್ರಾಣಿಗಳಿಂದ ಸುತ್ತುವರೆದಿರ್ತಾರೆ. ಇವರ ಜೀವನದ ಮುಖ್ಯ ಧ್ಯೇಯ ಅಂದ್ರೆ ಮೋಜು ಮತ್ತು ಉತ್ತಮವಾದ ಜೀವನ ನಡೆಸೋದು. ಇವರು ಹೊರ ಜಗತ್ತಿಗೆ ಆತ್ಮವಿಶ್ವಾಸದಿಂದ ಕಂಡ್ರೂ ಕೂಡ ಕಷ್ಟ ಹಾಗೂ ಸವಾಲುಗಳನ್ನ ಎದುರಿಸುವಾಗ ತೊಂದರೆಗೊಳಗಾಗ್ತಾರೆ. ಇವರು ಆಕರ್ಷಣೀಯ ಕೇಂದ್ರವಾಗಿರೋದಕ್ಕೆ ಅವಕಾಶ ನೀಡೋ ಜನರ ಜೊತೆ ಮಾತ್ರ ಸ್ನೇಹಿತರಾಗ್ತಾರೆ. ಉತ್ತಮ ಜೀವನವನ್ನ ಮುನ್ನಡೆಸೋದಕ್ಕೆ ಭಾನುವಾರ ಜನಿಸಿದವರು ಪ್ರತಿದಿನ ಬೆಳಗ್ಗೆ ಅಥವಾ ಕನಿಷ್ಠ ಪಕ್ಷ ಭಾನುವಾರವಾದ್ರೂ ಸೂರ್ಯದೇವನನ್ನ ಪೂಜಿಸಬೇಕು. ಭಾನುವಾರ ಜನಿಸಿದವರು ಸ್ವತಂತ್ರರು ಹಾಗೂ ಸ್ವತಂತ್ರ ಪ್ರಿಯರು. ಅದು ವೈಯಕ್ತಿಕ ಜೀವನದಲ್ಲಾಗ್ಲಿ ಅಥವಾ ವೃತ್ತಿ ಜೀವನದಲ್ಲಾಗ್ಲಿ ಒಬ್ಬರೇ ಕೆಲಸ ಮಾಡುವಾಗ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಕೆಲಸದಲ್ಲಿ ಎಂದಿಗೂ ಇವರು ರಾಜಿಯನ್ನ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿಯೇ ಇವರು ಕಠಿಣ ಪರಿಶ್ರಮದ ವ್ಯಕ್ತಿ. ಇವರು ತಮ್ಮ ಬುದ್ಧಿವಂತಿಕೆಯನ್ನ ಸರಿಯಾಗಿ ಬಳಸಬಹುದಾದ ವ್ಯಕ್ತಿಯನ್ನೇ ಯಾವಾಗ್ಲೂ ಆಯ್ಕೆ ಮಾಡ್ಕೊಳ್ತಾರೆ. ನಾಯಕತ್ವದ ಪಾತ್ರಗಳು ಇವರಿಗೆ ಹೆಚ್ಚು ಸರಿ ಹೊಂದುತ್ತವೆ. ಇವರ ಚಾಣಾಕ್ಷತನ ಮತ್ತು ಸ್ವಯಂ ಪ್ರೇರಣೆಯು ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಇತರರೊಂದಿಗೆ ಸುಲಭವಾಗಿ ಬೆರೆಯೋದು ಅವರಿಗೆ ಇಷ್ಟವೇ ಆಗೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಹೆಚ್ಚು ಕೆಲಸದ ಹೊರೆಯನ್ನ ಅವರಿಗೆ ನೀಡಲಾಗುತ್ತೆ. ಆದ್ರೆ ಅವರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅದನ್ನ ನಿರ್ವಹಿಸೋದಕ್ಕೆ ಸಮರ್ಥರಾಗಿರ್ತಾರೆ. ಯಾವುದೇ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿರೋದು, ಸ್ವಂತ ವ್ಯವಹಾರ, ರಾಜಕೀಯ, ಫಾರ್ಮಾ ಉದ್ಯಮದಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೇ ಸರ್ಕಾರಿ ಕೆಲಸ ಅವರಿಗೆ ಸೂಕ್ತವಾಗಿದೆ. ಭಾನುವಾರ ಜನಿಸಿದವರು ಸ್ವತಂತ್ರವನ್ನ ಬಯಸ್ತಾರೆ. ಇವರು ಅಂತರ್ಮುಖಿಯಾಗಿರೋದ್ರಿಂದ ಇವರಿಗೆ ಹೆಚ್ಚಿನ ಸ್ನೇಹಿತರಿರೋದಿಲ್ಲ. ಸೀಮಿತ ಆಪ್ತರ ವಲಯವನ್ನ ಇವರು ಹೊಂದಿರುತ್ತಾರೆ. ಮೋಸ ಹೋಗಬಹುದು ಅನ್ನೋ ಭಯ, ವಿಶ್ವಾಸಾರ್ಹತೆಯ ಸಮಸ್ಯೆ ಇರೋದ್ರಿಂದ ಜೀವನದಲ್ಲಿ ಸಂಗಾತಿಯನ್ನ ಹುಡುಕೋದು ಇವರಿಗೆ ಕಷ್ಟಕರವಾಗಿರುತ್ತೆ. ತಾವನ್ಕೊಂಡಂತಹ ಸಂಗಾತಿ ಸಿಕ್ಕ ನಂತರ ಅವರನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೆ. ಭಾನುವಾರ ಜನಿಸಿದವರು ಹೆಚ್ಚಾಗಿ ಹಠಮಾರಿ ಹಾಗೂ ಕಡಿಮೆ ತಾಳ್ಮೆಯುಳ್ಳ ವ್ಯಕ್ತಿಗಳಾಗಿರ್ತಾರೆ. ಭಾನುವಾರ ಜನಿಸಿದ ಹೆಚ್ಚಿನ ಜನರು ಅನುಮಾನ ಪಡೋ ಸ್ವಭಾವವನ್ನ ಹೊಂದಿರ್ತಾರೆ. ಇದು ಸ್ನೇಹಿತರು ಮತ್ತು ಕುಟುಂಬದೊಂದಿಗಿನ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಕೋಪಗೊಳ್ಳೋದು ಸಹ ಅವರ ಪ್ರಸಿದ್ಧ ಲಕ್ಷಣವಾಗಿದೆ. ಅವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ತುಂಬಾ ಅಸುರಕ್ಷತೆಯನ್ನ ಹೊಂದಿರ್ತಾರೆ. ಅವರ ಕೋಪ ಮತ್ತು ಅನುಮಾನ ಪಡೋ ಸ್ವಭಾವವು ಅವರ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು. ಭಾನುವಾರ ಜನಿಸಿದ ನೀವು ನಿಜವಾದ ಪ್ರೀತಿಯನ್ನ ನಂಬ್ತೀರಿ. ಆದ್ರೆ ಅನುಮಾನ ಬಿಟ್ಟು ಅದನ್ನ ಪೂರ್ಣ ಹೃದಯದಿಂದ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿ.
ಕೋಪವನ್ನ ಆದಷ್ಟು ನಿಯಂತ್ರಿಸಿಕೊಳ್ಳೋದು ತುಂಬಾ ಒಳ್ಳೆಯದು. ಸಹಜವಾಗಿ ಕೋಪವನ್ನ ನಿಯಂತ್ರಿಸೋದು ಇವರಿಗೆ ಕಷ್ಟವಾಗುತ್ತೆ. ಆದ್ರೆ ದೈನಂದಿನ ಧ್ಯಾನ, ನಿಯಮಿತ ವ್ಯಾಯಾಮ ಅಥವಾ ಯೋಗದ ಮೂಲಕ ಅದನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನಿಸಬೇಕು. ಪ್ರತಿದಿನ ಸೂರ್ಯ ಪೂಜೆಯನ್ನ ಮಾಡಿ. ಭಾನುವಾರ ಜನಿಸಿದವರು ವೈಯಕ್ತಿಕ ಜೀವನದಲ್ಲಿ ಮಿಶ್ರ ಭವಿಷ್ಯವನ್ನ ಹೊಂದಿರ್ತಾರೆ. ಹೊರಗೆ ತಿರುಗಾಡೋದಕ್ಕೆ ಬಯಸೋ ವ್ಯಕ್ತಿ ಇವರಾಗಿದ್ದು, ವೈಯಕ್ತಿಕ ಸ್ಥಳ ಮತ್ತು ಸ್ವಾತಂತ್ರ್ಯವು ಇವರ ಮುಖ್ಯ ಆದ್ಯತೆಯಾಗಿದ್ದು ಅದನ್ನ ಆನಂದಿಸೋದಕ್ಕೆ ಬಯಸ್ತಾರೆ. ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದ ಮಧ್ಯೆ ಸಮತೋಲನ ಸಾಧಿಸೋದು ಇವರಿಗೆ ಕಷ್ಟಕರವಾಗಿರುತ್ತೆ. ಅಹಂ ಇವರ ಸಂಬಂಧದ ಮಧ್ಯೆ ಬರಬಹುದು. ಭಾನುವಾರದಂದು ಜನಿಸಿದವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇವರು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗ್ತಾರೆ. ಕಷ್ಟಕ್ಕಿಂತ ಉತ್ತಮ ಫಲಿತಾಂಶ ಪಡಿತಾರೆ. ವಿಶೇಷವಾಗಿ ಅವರು ತಮ್ಮ ಸ್ವಂತ ಪ್ರತಿಭೆಯಿಂದ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಒಬ್ಬರ ಕೈ ಕೆಳಗೆ ವಾಸಿಸೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಭಾನುವಾರ ಜನಿಸಿದವರು ಯಶಸ್ಸು ಮತ್ತು ವೈಫಲ್ಯವನ್ನ ಸಮಾನವಾಗಿ ತೆಗೆದುಕೊಳ್ತಾರೆ. ಈ ದಿನ ಹುಟ್ಟಿದವರು ರಾಜಕೀಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಿಲ್ಲ. ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ಪಡಿತಾರೆ. ಹಣವನ್ನ ಚೆನ್ನಾಗಿ ಗಳಿಸ್ತಾರೆ. ಹೆಚ್ಚು ಮಾತನಾಡುವವರಾಗಿರ್ತಾರೆ. ಯಾಕಂದ್ರೆ ಅವರ ಮೇಲೆ ಸೂರ್ಯನ ಪ್ರಭಾವ ಹೆಚ್ಚಾಗಿರುತ್ತೆ. ಅವರು ಪ್ರತಿದಿನವನ್ನು ಕೂಡ ಆನಂದಿಸ್ತಾರೆ. ಇವರ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣ ಬಿಳಿ ಬಣ್ಣವು ನಿಮಗೆ ಅದೃಷ್ಟ. ಹಳದಿ ಬಣ್ಣವು ಕೂಡ ನಿಮಗೆ ಧನಾತ್ಮಕ ಬಣ್ಣವಾಗಿರಬಹುದು. ಅದೃಷ್ಟದ ದಿನ ಸೋಮವಾರ, ಗುರುವಾರ ಮತ್ತು ಭಾನುವಾರ. ಅದೃಷ್ಟದ ದಿಕ್ಕು ಪೂರ್ವ. ಭಾನುವಾರ ಜನಿಸಿದವರಿಗೆ ಮಂತ್ರಗಳು: ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರ. ಸಾಮಾನ್ಯವಾಗಿ ಈ ಜನರಿಗೆ ಯಾವುದೇ ರೋಗಗಳು ಬರೋದು ಕಡಿಮೆ. ಆದ್ರೆ ಒಮ್ಮೆ ಅವರಿಗೆ ರೋಗಗಳು ಬಂದ್ರೆ ಅದನ್ನ ಗುಣಪಡಿಸಿಕೊಳ್ಳೋದು ಕಷ್ಟವಾಗುತ್ತೆ. ಬಾಲ್ಯದಲ್ಲಿ ಇವರಿಗೆ ಚರ್ಮ ರೋಗಗಳು ಕಾಣಿಸ್ಕೊಳ್ಬಹುದು. ಇವರು ಹುರಿದ ಅಥವಾ ಮಸಾಲೆಯುಕ್ತ ಆಹಾರವನ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ರೀತಿಯ ಕೆಟ್ಟ ಚಟ, ಮದ್ಯ ಸೇವನೆ ಅಥವಾ ಸಿಗರೇಟ್ ಸೇದೋದು ಇವರಿಗೆ ವಿಪತ್ತನ್ನ ತರಬಹುದು. ಹಾಗಾಗಿ ನೀವು ಅದರಿಂದ ದೂರ ಇರೋದು ಉತ್ತಮ. ಭಾನುವಾರ ಜನಿಸಿದ 70% ಜನರು ಸಾಮಾನ್ಯ ಜನರಿಗಿಂತ ಹೆಚ್ಚು ಕೋಪವನ್ನ ಹೊಂದಿರ್ತಾರೆ. ಹಾಗೆ ಭಾನುವಾರ ಜನಿಸಿದ ನೀವು ಜನರನ್ನ ಕುರುಡಾಗಿ ನಂಬೇಡಿ. ನಿಮ್ಮಲ್ಲಿ ಕೆಲವು ಅಸಾಧಾರಣ ಗುಣಗಳಿವೆ. ಅದು ಬೇರೆಯವರಲ್ಲಿರೋದಿಲ್ಲ. ಮನುಷ್ಯ ಜೀವನವು ಎಲ್ಲರಿಗೂ ಸಿಗುವಂತಹ ಕೊಡುಗೆಯಾಗಿದೆ. ಆದ್ರಿಂದ ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ವಾ, ಭಾನುವಾರ ಜನಿಸಿದವರಿಗೆ ಈ 2 ವಿಶೇಷ ಪವರ್ ಇರುತ್ತವೆ ಅನ್ನೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸೂರ್ಯದೇವ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.